ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಇವತ್ತಿನ ಬೆಂಕಿ 51ನೇಯ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಈ ಒಂದು ಬೆಂಕಿಯಾದ ಒಂದು ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಹೊಸಬರ ನಾನು ಒಂದು ಟೆಕ್ ಪ್ರೋ ಚಾನಲ್ ಇರೋದು, ದಯವಿಟ್ಟು ಟೆಕ್ ಪ್ರೋ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರ ಒಳ್ಳೆ ಕೊಂಡೆ ನಿಮಗೆ ಸಿಗ್ತಾ ಇರುತ್ತೆ. ಬನ್ನಿ ಇವತ್ತಿನ ಮೊದಲನೇ ನ್ಯೂಸ್ ನೋಡ್ಕೊಳ್ಳೋಣ. ಇವತ್ತಿನ ಮೊದಲನೇ ನ್ಯೂಸ್ ನೋಡ್ಕೊಂಡ್ರೆ ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ನ್ಯೂಸ್ ಏನಂತ ಅಂದರೆ ಏರ್ಟೆಲ್ ಅವರು ಒಂದು ಹೊಸ ಪ್ಲಾನ್ ಲಾಂಚ್ ಮಾಡಿದ್ದಾರೆ. ಈ ಪ್ಲಾನ್ ಯಾರ್ಯಾರು ಯೂಸ್ಫುಲ್ ಆಗುತ್ತಾ ಅಂತ ಅಂದರೆ ಮೇನ್ಲಿ ಎಸ್ಪೆಷಲಿ ಯೂಟ್ಯೂಬರ್ಸ್ಗೆ ಅಂತಾನೆ ಹೇಳ್ಬೋದು. ಈಗ ಸಪೋಸ್ ವಿಡಿಯೋ ಎಡಿಟಿಂಗ್ ಮಾಡಿ ಇಕ್ಕಿದ್ದೀರಾ, ಅಪ್ಲೋಡ್ ಮಾಡಬೇಕೀಗ ವಿಡಿಯೋ ಡಾಟಾ ಖಾಲಿ ಆಗೋಯ್ತು, ಇನ್ನು ತುಂಬ ದುಡ್ಡು ಕೊಟ್ಟು ರೀಚಾರ್ಜ್ ಮಾಡಬೇಕಂತ ಅಂದರೆ ಕಷ್ಟ ಅಂತಲೇ ಹೇಳ್ಬೋದು. ಆದರೆ ಕೇವಲ ಜಸ್ಟ್ 9 ರೂಪಾಯಿಗೆ ಈ ಒಂದು ಪ್ಲಾನ್ ಲಾಂಚ್ ಮಾಡಿದ್ದಾರೆ. ಆದರೆ ಒಂದು ಕ್ಯಾಚ್ ಇದೆ. ಆದರೆ ಒಂದು ಫನ್ನಿ ಥಿಂಗ್ ಏನಂತ ಅಂದರೆ 9 ರೂಪಾಯಿಗೆ ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತಾನೆ 9 ರೂಪಾಯಿ ಪ್ಲಾನ್. ಇದು ಡಾಟಾ ಅನ್ಲಿಮಿಟೆಡ್. ಆದರೆ ಕೇವಲ ನೀವು 1 ಅವರಲ್ಲಿ ಫುಲ್ ಅನ್ಲಿಮಿಟೆಡ್ ಡಾಟಾನ ಯೂಸ್ ಮಾಡಬೇಕು. 5G ಡಾಟಾ ನೆನಪಲ್ಲಿ ಇಟ್ಕೊಳ್ಳಿ. ಇದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪ್ಲಾನ್. ಆದರೆ ಸ್ವಲ್ಪ ಫನ್ನಿ ಅನಿಸ್ತು ಪ್ಲಾನ್ ಅಂತಲೇ ಹೇಳ್ಬೋದು. ಇದು 1 ಅವರಲ್ಲಿ ನೀವು ಯೂಸ್ ಮಾಡಬೇಕೆಲ್ಲ ಒಂದು ಡಾಟಾನ. ಎಸ್ಪೆಷಲಿ ಯೂಟ್ಯೂಬರ್ಸ್ಗಂತೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪ್ಲ್ಯಾನ್. ಸಪೋಸ್ ವಿಡಿಯೋ ಅಪ್ಲೋಡ್ ಮಾಡಬೇಕಂತ ಅಂದರೆ ಆರಾಮಾಗಿ ಫಾಸ್ಟಾಗಿ 1 ಅವರಲ್ಲಿ ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಈ ಪ್ಲ್ಯಾನ್ ಸ್ವಲ್ಪ ಫನ್ನಿ ಅನಿಸ್ತು. ಆಮೇಲೆ ಪ್ಲಸ್ ಯೂಟ್ಯೂಬರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಿಗ್ ಥಮ್ಸ್ ಅಪ್ ಏರ್ಟೆಲ್ ಅವ್ರಿಗೆ ಚೆನ್ನಾಗಿ ಐಡಿಯಾ ಮಾಡಿದರೆ, ಚೆನ್ನಾಗಿ ಕೂಡ ಪ್ಲ್ಯಾನ್ ತಂದಿರ ಅಂತಲೇ ಹೇಳ್ಬೋದು. ಆದರೆ ಒಂದೇನು ಗೊತ್ತಾ, ಈ ಒಂದು ಪ್ಲ್ಯಾನ್ ಸ್ವಲ್ಪ ವ್ಯಾಲಿಡಿಟಿ ಅಂದರೆ ಟೈಮ್ ಸ್ವಲ್ಪ 1 ಅವರ್ 2 ಅವರ್ 3 ಅವರ್ಗೆ ಆಗಬೇಕಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಯಾರು ಚೆನ್ನಾಗೈತೆ ಅನ್ಲಿಮಿಟೆಡ್ ಡಾಟಾ ಕೊಡ್ತಿದ್ದೀರ ಅಂತ ಅಂದರೆ ತುಂಬ ಖುಷಿ ವಿಷಯ ಅಂತಲೇ ಹೇಳ್ಬೋದು. ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ಒಂದು ಪ್ಲ್ಯಾನ್, ಎಸ್ಪೆಷಲಿ ಯೂಟ್ಯೂಬರ್ಸ್ಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಈ ಒಂದು ನ್ಯೂಸ್ ಏನಂತ ಅಂದರೆ ಈ ನ್ಯೂಸ್ ಬಂದ್ಬಿಟ್ಟು ಯೂಟ್ಯೂಬ್ನವರು ತುಂಬ ಒಂದು ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕೆ ಕ್ಯಾನ್ಸಲ್ ಮಾಡಿದ್ರು ಅಂತ ಅಂದರೆ ಈಗ ಒಂದು ಕಂಟ್ರಿಗೆ ಒಂದು ಏನಂತ ಇಲ್ಲ ಸಬ್ಸ್ಕ್ರಿಪ್ಷನ್ ಏನಂತ ಯೂಟ್ಯೂಬ್ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ನು ಒಂದು ರೇಟ್ ಇರುತ್ತೆ. ಇಂಡಿಯಾ ಒಂದು ರೇಟು, ಅಮೇರಿಕಾ ಒಂದು ರೇಟು, ಬೇರೆ ಕಂಟ್ರಿಗೆ ಒಂದು ರೇಟ್ ಇರುತ್ತೆ. ಇದರಿಂದ VPN ಆನ್ ಮಾಡಿಕೊಂಡು ಯಾವುದು ತುಂಬ ಸಸ್ತಾ ಅಂದರೆ ಯಾವುದು ತುಂಬ ಲೋ ರೇಟ್ ಇರುತ್ತೆ ಒಂದು ಯೂಟ್ಯೂಬ್ ಪ್ರೀಮಿಯಂ ಪ್ಲ್ಯಾನು, ಅಲ್ಲಿ ತುಂಬ ಜನ VPN ಆನ್ ಮಾಡಿಕೊಂಡು ಯೂಟ್ಯೂಬ್ ಪ್ರೀಮಿಯಂ ಪ್ಲ್ಯಾನ್ನ ಪರ್ಚೇಸ್ ಮಾಡ್ತಿದ್ದಾರೆ. ಅಂಥವ್ರಿಗೆಲ್ಲ ಪ್ಲ್ಯಾನ್ನ ಯೂಟ್ಯೂಬ್ ಪ್ರೀಮಿಯಂ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಯೂಟ್ಯೂಬರು. ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ನನಗನ್ಸುತ್ತೆ ಯೂಟ್ಯೂಬ್ ಪ್ರೀಮಿಯರ್ ಪ್ಲ್ಯಾನು ತುಂಬ ಡಿಮ್ಯಾಂಡ್ ಆಗ್ತಿದೆ ಅಂತ. ಹೌದು, ಡಿಮ್ಯಾಂಡ್ ಆಗ್ತಿದೆ ಅಂತಲೇ ಹೇಳ್ಬೋದು ಯೂಟ್ಯೂಬ್ ಪ್ರೀಮಿಯರ್ ಪ್ಲ್ಯಾನ್. ನೋಡೋಣ ಫ್ಯೂಚರಲ್ಲಿ ಇನ್ನು ಹೇಗೆ ಹೆಚ್ಚಾಗುತ್ತೆ ರೇಟು ಅಂತ. ನನಗನ್ಸುತ್ತೆ ಫ್ಯೂಚರಲ್ಲಿ 100% ಯೂಟ್ಯೂಬ್ನವರು ಅವರ ಒಂದು ಪ್ರೀಮಿಯಂ ಪ್ಲ್ಯಾನ್ನ ಹೆಚ್ಚಾಗಿ ಮಾಡಬಹುದು ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ನ್ಯೂಸ್ಗೆಲ್ಲಿ ಸ್ವಲ್ಪ ಬೇಜಾರಾಯ್ತು ಅಂತಲೇ ಹೇಳ್ಬೋದು. ಈ ನ್ಯೂಸ್ ಏನಂತ ಅಂದರೆ ಒಂದು ಘಟನೆ ನಡೆದೈತೆ. ಅದೆಲ್ಲಂತ ಅಂದರೆ ಉತ್ತರಾಖಂಡಲ್ಲಿ. ಆ ಘಟನೆ ಏನಂತ ಅಂದರೆ ಒಂದು ವ್ಯಕ್ತಿ ಇದ್ದಾನೆ, ಅವನ ಹೆಸರು ಬಂದ್ಬಿಟ್ಟು ಅಜಯ್. ಅವನಿಗೆ 23 ವರ್ಷ. ಇವನಿಗೆ ತುಂಬ ರೀಲ್ಸ್ ಮೇಲೆ ಕ್ರೇಜ್ ಅಂತ ಹೇಳ್ಬೋದು. ಯಾವಾಗಲೂ ಲವ್ ಫೇರಿಯಲ್ ಮೇಲೆ ಆಮೇಲೆ ಲವ್ ಬಗ್ಗೆ ಎಲ್ಲ ತುಂಬ ಒಂದು ರೀಲ್ಸ್ ಮಾಡ್ತಾನೆ. ರೀಲ್ಸ್ ಬಗ್ಗೆ ಎಲ್ಲ ತುಂಬ ರಿಸರ್ಚ್ ಮಾಡ್ತಾನೆ ಕೂಡ. ಇದರಿಂದ ಏನು ಮಾಡಿದಾನಂತ ಅಂದರೆ ರೀಲ್ಸ್ ಮಾಡೋಕ್ಕೆ ಹೋಗೋನೆ, ಲವ್ ಫೇರಿಯಲ್ ಆಗೈತಂತ ಸೂಸೈಡ್ ಮಾಡ್ಕೊತೀನಂತ ಆ ಥರ ರೀಲ್ಸ್ ಮಾಡೋನೆ. ಆದರೆ ನಿಜವಾಗ್ಲೂ ಸೂಸೈಡ್ ಮಾಡ್ಕೊಂಬಿಟ್ಟಾನೆ. ಹೌದು, ಸ್ವಲ್ಪ ಬೇಜಾರಾಯ್ತು ಅಂತಲೇ ಹೇಳ್ಬೋದು. ಇದರಿಂದ ಅವನು ಸತ್ತೋಗಿದ್ದಾನೆ ಅಂತಲೇ ಹೇಳ್ಬೋದು. ತುಂಬ ಬೇಜಾರಾಯಿತು. ನೀವು ಅಷ್ಟೇ ಈ ಥರ ರೀಲ್ಸ್ಗೆ ಕ್ರೇಜ್ ಹೋಗ್ಬಿಡಿ. ನೋಡಿ, ಅಜಯ್ ಈ ಒಂದು ವ್ಯಕ್ತಿ ವ್ಯೂಸ್ಗೋಸ್ಕರ ಈ ಥರ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ತುಂಬ ಬೇಜಾರಾಯ್ತು ಅಂತಲೇ ಹೇಳ್ಬೋದು. ಇನ್ನೊಂದು ಘಟನೆ ನಡೆದಿದೆ ಅಂತ ನೋಡಿ, ಸ್ಕ್ರೀನಲ್ಲಿ ತೋರಿಸ್ತಾನೆ ನಿಮಗೆ. ಗ್ರಿಪ್ ಸ್ಟ್ರೆಂತ್ ಚೆಕ್ ಅಂತ ನೋಡಿದ್ರೆ ಈ ಘಟನೆ ತುಂಬ ಭಯ ಆಗುತ್ತೆ ಅಂತಲೇ ಹೇಳ್ಬೋದು. ಒಬ್ಬ ವ್ಯಕ್ತಿ ಇಟ್ಕೊಂಡವನೇ ಒಬ್ಬ ಮಹಿಳೆನ ತಪ್ಪಿ ಜಾರ್ಬಿಡ್ತು ಕೈ ಅಂತ ಅಂದರೆ ಆ ಮಹಿಳೆಯ ಪ್ರಾಣ ಅಷ್ಟೇ ಮುಗೀತು ಅಂತಲೇ ಹೇಳ್ಬೋದು. ಈ ಥರ ರೀಲ್ಸ್ ಎಲ್ಲ ಮಾಡೋಕ್ಕೆ ಹೋಗ್ತಾರೆ, ಡೇಂಜರಸ್ ರೀಲ್ಸ್ ಅಂತಲೇ ಹೇಳ್ಬೋದು. ಇದೆಲ್ಲ ನೀವು ಅಷ್ಟೇ ಡೇಂಜರಸ್ ರೀಲ್ಸ್ ಎಲ್ಲ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಸುಮ್ಮನೆ ನಾರ್ಮಲ್ ರೀಲ್ಸು ನೀವು ಟ್ರೈ ಮಾಡಿ. ಆಮೇಲೆ ತುಂಬ ಕ್ರೇಜ್ ಇಟ್ಕೊಂಬೇರಿ ರೀಲ್ಸ್ ಮೇಲೆ, ನೆನಪಲ್ಲಿ ಇಟ್ಕೊಳ್ಳಿ ಇದನ್ನ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಈ ಒಂದು ನ್ಯೂಸ್ ಏನಂತ ಅಂದರೆ ಓಪೋ A3 Pro ಭಾರತದಲ್ಲಿ ಲಾಂಚ್ ಆಗಿದೆ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಮೊಬೈಲು ಒಂದು ಮಿಡ್ ರೇಂಜ್ ಮೊಬೈಲ್ ಅಂತಲೇ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ MediaTek Dimensity 6300 ಪ್ರಾಸೆಸರ್ ಹೊಂದಿದೆ. ಆಮೇಲೆ 6.73 ಇಂಚಸ್ ಹೊಂದಿರುವಂಥ ಒಂದು ಫುಲ್ HD+ AMOLED ಡಿಸ್ಪ್ಲೇ ಸಿಗ್ತಿದೆ. 120 Hz ರಿಫ್ರೆಶ್ ಡಿಸ್ಪ್ಲೇ, 5000 mAh ಬ್ಯಾಟ್ರಿ, 45 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ನಮಗೆ ಸಿಗ್ತಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಎಲ್ಲ ಸ್ಪೆಸಿಫಿಕೇಶನ್ಸು.
ಪ್ರೈಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ 8GB 128GB ಬಂದ್ಬಿಟ್ಟು 18,000 ಸಿಗ್ತಿದೆ. 8GB 256GB ಬಂದ್ಬಿಟ್ಟು ಇದು ನಮಗೆ ಕೇವಲ 20,000ಕ್ಕೆ ಸಿಗ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ಬೇಕಿದ್ರೆ ಕಮೆಂಟ್ ಬಾಕ್ಸ್ ನನಗೆ ತಿಳಿಸಿ, ಅದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತೀನಿ. ಇನ್ನು ಮುಂದಿನ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್. ಈ ಒಂದು ನ್ಯೂಸ್ ಏನಂತ ಅಂದರೆ ಈ ನ್ಯೂಸ್ ಬಂದ್ಬಿಟ್ಟು ರಿಯಲ್ಮಿ ಅವರು ಒಂದು ಹೊಸ ಫೋನ್ನ ಲೀಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಲೀಕ್ಸ್ ಬಂದಿದೆ ರಿಯಲ್ಮಿಯಿಂದ. ಸ್ಕ್ರೀನಲ್ಲಿ ತೋರಿಸ್ತಾನೆ ನಿಮಗೆ. ಇದು ಬಂದ್ಬಿಟ್ಟು V60s ಅಂತ ಮೊಬೈಲು. ಈ ಮೊಬೈಲ್ ನೋಡೋಕ್ಕೆ ಒಂಥರ ಅಟ್ರಾಕ್ಟಿಂಗ್ ಆಗೈತೆ, ಚೆನ್ನಾಗಿದೆ ಲುಕ್ ಅಂತಲೇ ಹೇಳ್ಬೋದು. ನನಗನ್ಸುತ್ತೆ ಇದು ಕೂಡ ಸೇಮ್ ನಾನು ಹೇಳ್ದೆ ಮುಂಚೆ ಓಪೋ A3 Pro ಥರ ಮಿಡ್ ರೇಂಜ್ ಆಗಿ 18-20 ಸಾವಿರಕ್ಕೆ ಬರ್ಬೋದು ಅಂತ. ಎಂತಕ್ಕಂತ ಅಂದರೆ ಆಲ್ಮೋಸ್ಟ್ ಸೇಮ್ ಸ್ಪೆಸಿಫಿಕೇಷನ್ಸ್ ಇದೆ. 5000 mAh ಬ್ಯಾಟ್ರಿ, ಮೀಡಿಯಾಟೆಕ್ ಡೈಮೆನ್ಸಿಟಿ 36,300 ಪ್ರಾಸೆಸರ್ ಹೊಂದಿರುವಂಥದ್ದು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಸ್ಪೆಸಿಫಿಕೇಷನ್ ಸೇಮ್ ಇದೆ ಅಂತಲೇ ಹೇಳ್ಬೋದು. ಕಂಪೇರ್ ಮಾಡಿಕೊಂಡ್ರೆ ನಾವು ಓಪೋ A3 Proಗೆ ರಿಯಲ್ಮಿ V60sಗೆ. ಆದರೆ ಸ್ವಲ್ಪ ಮೈನರ್ ಚೇಂಜಸ್ ಇದೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಕೂಡ ಒಂದು ಮಿಡ್ ರೇಂಜ್ ಮೊಬೈಲ್. ನೋಡೋಣ ಈ ಒಂದು ಮೊಬೈಲ್ ಭಾರತಕ್ಕೆ ತರಲ್ವಾ, ಯಾವ ಒಂದು ಪ್ರೈಸ್ ರೇಂಜ್ ನೀಡ್ತಾರೆ ಅಂತ ಮೇನ್ ನೋಡಬೇಕಾಗುತ್ತೆ. ನನಗನ್ಸುತ್ತೆ ಹೇಳ್ದಲ್ಲ ಮುಂಚೆ ಮಿಡ್ ರೇಂಜ್ ಆಗಿ ತರ್ಬೋದು ಅಂತ. 18-20 ಸಾವಿರಕ್ಕೆ 100% ತರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ಇವತ್ತಿನ ಡೀಲ್ ಆಫ್ ದ ಡೇ ಬಂದ್ಬಿಟ್ಟು ತುಂಬ ಸ್ಪೆಷಲ್ ಡೀಲ್ ನಿಮಗೋಸ್ಕರ ತಂದಿದ್ದೀನಿ. ಸ್ಕ್ರೀನಲ್ಲಿ ತೋರಿಸೋ ನಿಮಗೆ ಈ ಡೀಲ್ ಬೆಂಕಿದೆ ಅಂತ ಹೇಳ್ಬೋದು. ಫೈರ್ಬೋಲ್ಟ್ ಅವರ ಒಂದು ನಿಂಜಾ ಪ್ರೋ ಮ್ಯಾಕ್ಸ್ ಸ್ಮಾರ್ಟ್ ವಾಚ್. ಇದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು ನಿಕ್ನೇಮಾಗಿ ಕಾಲ್ ಮಾಡ್ತಾರೆ ಪ್ರೋ ಮ್ಯಾಕ್ಸ್ ಸ್ಮಾರ್ಟ್ ವಾಚ್ ಅಂತಾನು ಕೂಡ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. IP67 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆನ್ಸ್ ಸಿಗ್ತೈತೆ. ಆಮೇಲೆ ಚೆನ್ನಾಗಿದೆ ಅಂತಲೇ ಹೇಳಿ ಡಿಸ್ಪ್ಲೇ. ಈ ಒಂದು ಪ್ರೈಸ್ ರೇಂಜ್ಗೆ ತುಂಬ ವರ್ತಿದೆ ಅಂತಲೇ ಹೇಳ್ಬೋದು. ಈ ಒಂದು ಸ್ಮಾರ್ಟ್ ವಾಚ್ ಕೇವಲ ನಿಮಗೆ 1300 ರೂಪಾಯಿಗೆ ಸಿಗ್ತೈತೆ. ನೀವು ಕೂಪನ್ನು ಆಮೇಲೆ ಡಿಸ್ಕೌಂಟಲ್ಲಿ ಆ್ಯಡ್ ಮಾಡ್ಕೊಂಡಾಗ ಇನ್ನೂ ಕಮ್ಮಿ ರೇಟ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಈಗ ಸೇಲ್ ನಡೀತೈತೆ, ಅದಕ್ಕೆ ಇಷ್ಟೊಂದು ಕಮ್ಮಿ ಪ್ರೈಸ್ ರೇಂಜ್ಗೆ ಸಿಗ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು ಈ ಒಂದು ಸ್ಮಾರ್ಟ್ ವಾಚ್. ಯಾರ್ಯಾರು ಈ ಸ್ಮಾರ್ಟ್ ವಾಚ್ ಪರ್ಚೇಸ್ ಮಾಡ್ಬೇಕಂತ ಇದ್ದೀರಾ, ಪರ್ಚೇಸ್ ಮಾಡ್ಬೋದು. ಈ ಒಂದು ಡೀಲು ಅಮೆಝಾನಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಈ ಥರ ಡೀಲ್ಸ್ ಬೇಕಂದ್ರೆ ನಾನು ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಇಲ್ಲಿ ಅಡ್ರೆಸ್ ಹೇಳಿ ತೋರಿಸ್ತಾನಲ್ಲ, QR ಕೋಡ್ನ ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡ್ಕೊಂಡು ನಂಗೆ ಟೆಲಿಗ್ರಾಮ್ ಚಾನಲ್ಗೆ ಹೋಗುತ್ತೆ. ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಅಲ್ಲೂ ಕೂಡ ಬೆಂಕಿಯಾದ ಒಂದು ಆಫರ್ಸ್ ಆಗಲಿ ಡೀಲ್ಸ್ ಆಗಲಿ ಅಲ್ಲಿ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಇಷ್ಟ ಆಯಿತು ಟೆಕ್ ನ್ಯೂಸ್. ಯಾರು ನಿಮ್ಮ ಟೆಕ್ ನ್ಯೂಸ್ ಇಷ್ಟ ಆಯಿತು, ಯಾರು ನಿಮ್ಮ ಫೇವ್ರೆಟ್ ಟೆಕ್ ನ್ಯೂಸ್ ಆಯಿತು ಅಂತ ಕಮೆಂಟ್ ಬಾಕ್ಸ್ ನನಗೆ ತಿಳಿಸಿ. ಅದ್ರ ಬಗ್ಗೆ ನನಗೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು, ಆಮೇಲೆ ಈ ಥರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಇಷ್ಟು ಮಾಡಿ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.